ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ಅಪರ ಏಕಾದಶಿ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ನಿಯಮಗಳು ಹಾಗೆ ಮಂತ್ರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಪರ ಏಕಾದಶಿ ವೃತ್ತದ ದಿನದಂದು ಶುಭ ಯೋಗಗಳ ಸಂಯೋಗ ಇರುವುದರಿಂದ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಅಪರ ಏಕಾದಶಿ ಪೂಜೆಯು ಸಂಪತ್ತನ್ನು, ಸಮೃದ್ಧಿಯನ್ನು ಮತ್ತು ಗೌರವವನ್ನು ತಂದುಕೊಡುವುದು. 2026ರ ಅಪರ ಏಕಾದಶಿ ಪೂಜೆಯನ್ನು ಮಾಡುವುದಕ್ಕೆ ಶುಭ ಮುಹೂರ್ತ ಯಾವುದು? ಅಪರ ಏಕಾದಶಿ ಪೂಜೆಯನ್ನು ಮಾಡುವ ವಿಧಾನ, ಮಹತ್ವ ಮತ್ತು ಮಂತ್ರಗಳನ್ನು ನೋಡೋಣ. ಪ್ರತಿ ವರ್ಷ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಅಪರ ಏಕಾದಶಿ ವೃತವೆಂದು ಆಚರಿಸಲಾಗುವುದು. ಈ ದಿನದಂದು ವಿಷ್ಣು ದೇವನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವೃತವನ್ನು ಸಹ ಆಚರಿಸಲಾಗುತ್ತದೆ. ಈ ಏಕಾದಶಿಯನ್ನು ಅಪರ ಏಕಾದಶಿ ಎಂದು ಮಾತ್ರವಲ್ಲ, ಅಚಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ವರ್ಷ ಅಪರ ಏಕಾದಶಿಯಂದು ಸರ್ವಾರ್ಥ ಸಿದ್ಧಿಯೊಂದಿಗೆ ಪ್ರೀತಿಯೋಗವು ರೂಪುಗೊಳ್ಳುತ್ತಿದೆ. ಆದ್ದರಿಂದ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಜೊತೆಗೆ ಸಂಪತ್ತು, ಸಮೃದ್ಧಿ ಮತ್ತು ಗೌರವವನ್ನು ಪಡೆಯಬಹುದು. 2000 ಅಪರ ಏಕಾದಶಿಯ ವೃತ್ತಕ್ಕೆ ಸಂಬಂಧಿಸಿದಂತಹ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಅಪರ ಏಕಾದಶಿ ದಿನಾಂಕ 2026 ಮೇ 13ರಂದು ಬುಧವಾರ ಬಂದಿದೆ. ಏಕಾದಶಿ ತಿಥಿ ಆರಂಭವಾಗುವುದು 2026 ಮೇ 12 ಮಂಗಳವಾರ ಮಧ್ಯಾಹ್ನ 2:52ರಿಂದ. ಏಕಾದಶಿ ತಿಥಿ ಮುಕ್ತಾಯವಾಗುವುದು ಮೇ 13 ಬುಧವಾರ ಮಧ್ಯಾಹ್ನ 1:29ರವರೆಗೆ. ಇನ್ನು ಪಾರಣ ಸಮಯ ಮೇ 14 ಗುರುವಾರ ಮುಂಜಾನೆ 5:31ರಿಂದ ಬೆಳಿಗ್ಗೆ 8:14ರವರೆಗೆ. ಪಾರಣ ದಿನ ದ್ವಾದಶಿ ಅಂತ್ಯದ ಕ್ಷಣ ಮೇ 14 ಗುರುವಾರ ಬೆಳಿಗ್ಗೆ 11:20ಕ್ಕೆ. ಬ್ರಹ್ಮ ಮುಹೂರ್ತ ಮುಂಜಾನೆ 4:05ರಿಂದ ಬೆಳಿಗ್ಗೆ 5:30ರವರೆಗೆ. ಇನ್ನು ಅಪರ ಏಕಾದಶಿಯ ಮಹತ್ವವೇನು ಅಂತ ನೋಡೋದಾದರೆ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಅಪರ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಇದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಭಕ್ತರು ಪಾಪಗಳು, ನಕಾರಾತ್ಮಕ ಕರ್ಮಗಳು ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಈ ವೃತವು ಅತ್ಯಂತ ಪ್ರಮುಖವಾಗಿದೆ. ವಿಷ್ಣುವಿನ ಅನುಯಾಯಿಗಳು ಆಧ್ಯಾತ್ಮಿಕ ಬೆಳವಣಿಗೆ, ಸಮೃದ್ಧಿ ಮತ್ತು ದೈವಿಕ ರಕ್ಷಣೆಯನ್ನು ಪಡೆಯಲು ಈ ಉಪವಾಸವನ್ನು ಆಚರಿಸುತ್ತಾರೆ. ಧಾರ್ಮಿಕ ಗ್ರಂಥಗಳು ಅಪರ ಏಕಾದಶಿಯನ್ನು ಪ್ರಾಮಾಣಿಕತೆ ಮತ್ತು ಶಿಸ್ತಿನಿಂದ ವೃತ ಮಾಡುವವರಿಗೆ ಅತ್ಯಂತ ಪ್ರತಿಫಲದಾಯಕವೆಂದು ವಿವರಿಸುತ್ತಾರೆ. ಅನೇಕ ಭಕ್ತರು ವಿಷ್ಣು ಸಹಸ್ರನಾಮ ಪಠಣ, ಪವಿತ್ರ ಗ್ರಂಥಗಳನ್ನು ಓದುವುದು, ಭಕ್ತಿ ಮತ್ತು ಕಾರ್ಯಗಳಲ್ಲಿ ಭಾಗವಹಿಸುವುದರಲ್ಲಿ ತಮ್ಮ ದಿನವನ್ನು ಕಳೆಯುತ್ತಾರೆ. ಇನ್ನು ಅಪರ ಏಕಾದಶಿಯ ಪೂಜೆ ವಿಧಾನ ನೋಡೋದಾದರೆ, ಅಪರ ಏಕಾದಶಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ತುಂಬಾ ಮುಖ್ಯವಾಗಿದೆ. ವಿಷ್ಣು ದೇವನನ್ನು ಧ್ಯಾನಿಸಿ ಪೂಜೆಗೆ ಕುಳಿತುಕೊಂಡು ಉಪವಾಸ ಆಚರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಇದಾದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯ ದೇವರಿಗೆ ಅರ್ಪಿಸಿ. ಇದರ ನಂತರ ವಿಷ್ಣು ದೇವನ ಜೊತೆಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವೇದಿಕೆಯ ಮೇಲೆ ಸ್ಥಾಪಿಸಿ. ಪೂಜೆಯನ್ನು ಮಾಡುವುದಕ್ಕಾಗಿ ಕುಶ ಹುಲ್ಲಿನ ಆಸನದ ಮೇಲೆ ಅಥವಾ ಇನ್ನಿತರ ಯಾವುದೇ ಆಸನದ ಮೇಲೆ ಕುಳಿತುಕೊಳ್ಳಿ. ವಿಷ್ಣುವಿಗೆ ನೀರಿ, ಪಂಚಾಮೃತ, ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ. ಹೂಗಳು, ಹೂಮಾಲೆಗಳು, ಹಳದಿ, ಶ್ರೀಗಂಧದ ಪೇಸ್ಟ್, ಅಕ್ಕಿ ಧಾನ್ಯಗಳು, ಬಟ್ಟೆಗಳು ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸಿ. ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಸಿಹಿಯಾದ ಪಾಯಸವನ್ನು ಅರ್ಪಿಸಿ. ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ. ವಿಷ್ಣು ಮಂತ್ರಗಳನ್ನು ಪಠಿಸಿ ಮತ್ತು ವಿಷ್ಣು ಚಾಲಿಸವನ್ನು ಪಠಿಸಿ. ಏಕಾದಶಿಯ ಉಪವಾಸದ ಕಥೆಯನ್ನು ಪಠಿಸಿ ಮತ್ತು ಆರತಿ ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ. ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿದೆಯೋ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ. ಈ ದಿನ ನೀವು ನೀರಿಲ್ಲದೆ ಅಥವಾ ಫಲವಿಲ್ಲದೆ ಉಪವಾಸವನ್ನು ಆಚರಿಸಬಹುದು. ಇನ್ನು ಅಪರ ಏಕಾದಶಿಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಎರಡನೇದ್ದು ಓಂ ನಮೋ ನಾರಾಯಣಾಯ ಅಂತ. ಮೂರನೇದ್ದು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ
ತ್ವಮೇವ ಸರ್ವಂ ಮಮ ದೇವ ದೇವ. ಓಂ ಶ್ರೀ ವಿಷ್ಣವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಮಂತ್ರಗಳನ್ನು ಪಠಿಸಬೇಕು. ಇಂದು 2026ರ ಅಪರ ಏಕಾದಶಿಯ ದಿನದಂದು ಪಾಲಿಸಬೇಕಾದಂತಹ ನಿಯಮಗಳು ಯಾವುವು ಅಂತ ನೋಡೋದಾದರೆ, ಏಕಾದಶಿಯಿಂದ ತುಳಸಿ ಎಲೆಗಳನ್ನು ಕೀಳುವುದು, ತುಳಸಿಗೆ ನೀರನ್ನು ಅರ್ಪಿಸುವುದು ನಿಷಿದ್ಧವಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಈ ದಿನದಂದು ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಉಪವಾಸದ ಕಥೆಯನ್ನು ಕೇಳುವುದು ಮತ್ತು ಭಗವಂತನ ಆರತಿ ಮಾಡುವುದು ಸಹ ಮುಖ್ಯವಾಗಿದೆ. ಸಾಧ್ಯವಾದರೆ ಜನರಿಗೆ ಪ್ರಸಾದವನ್ನು ವಿತರಿಸಿ, ಇದು ಪುಣ್ಯ ಫಲಿತಾಂಶಗಳನ್ನು ಹೆಚ್ಚಿಸುತ್ತದೆ. ಈ ದಿನ ಹಣ್ಣ ತಿನ್ನುವುದನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ. ಒಬ್ಬರು ಉಪವಾಸವನ್ನು ಆಚರಿಸದಿದ್ದರೂ ಸಹ ಹಣ್ಣು ಅಥವಾ ಅಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಉಪವಾಸದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಈ ದಿನದಂದು ಕೋಪ, ನಕಾರಾತ್ಮಕ ಆಲೋಚನೆಗಳು ಮತ್ತು ಕೆಟ್ಟ ಮಾತುಗಳನ್ನು ತಪ್ಪಿಸಬೇಕಾಗುತ್ತದೆ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಅಪರ ಏಕಾದಶಿಯ ಶುಭ ಮುಹೂರ್ತ, ಪೂಜೆಯನ್ನು ಮಾಡುವುದು ಹೇಗೆ, ಅಪರ ಏಕಾದಶಿಯ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.